Babylon 5. ರಾಜ್ಯದಲ್ಲಿ ರೇಷನ್ ಕಾರ್ಡ್ ರದ್ದೇ ಆಗಿಲ್ಲ ಅಂತ ಮಾತಾಡ್ತಾರೆ. ರೇಷನ್ ಕಾರ್ಡ್ ರದ್ದಾಗಿರೋದು ನಿಜ, ಸುಳ್ಳೇನಿಲ್ಲ ಇದರಲ್ಲಿ. ರಾಜ್ಯದಲ್ಲಿ BPL ಕಾರ್ಡ್ಗಳು APL ಕಾರ್ಡ್ಗಳಾಗಿ ಮಾರ್ಪಾಟೆ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲ, BPL ಕಾರ್ಡ್ಗಳು APL ಕಾರ್ಡ್ ಆಗಿ ಮಾರ್ಪಾಟಾಗಿರೋದು ಕೂಡ ಅಷ್ಟೇ ನಿಜ. ಜೊತೆಗೆ ಇದೇ ರಾಜ್ಯದಲ್ಲಿ ಕಳೆದ 6 ತಿಂಗಳಿಂದ ಅನೇಕರು BPL ಕಾರ್ಡ್ ಇಟ್ಕೊಂಡವರು ಕೂಡ ರೇಷನ್ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜವಾಗಿದೆ. ಏನು ಕಾರಣಕ್ಕೆ ಇದೀಗ BPL ಕಾರ್ಡ್ಗಳು ರದ್ದಾಗ್ತಾ ಇದೆ? ಒಂದು ರಾಜ್ಯದಲ್ಲಿ 80%ಗಿಂತ ಜಾಸ್ತಿ BPL ಕಾರ್ಡ್ಗಳು ಇದ್ದಾರೆ, ಆ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅಷ್ಟೊಂದು ಜನ ಬಡವರು ಇದ್ದಾರಾ ಇಲ್ಲಿ? ಅಥವಾ ಅವರು APL ಕಾರ್ಡ್ಗೆ ಅರ್ಹತೆ ಇರ್ತಕ್ಕಂಥವರು ಕೂಡ BPL ಕಾರ್ಡ್ಗಳನ್ನು ಪಡೆದುಕೊಂಡು ಬಡವರಿಗೆ ಸಿಗಬೇಕಾದಂಥ ದವಸ ಧಾನ್ಯಗಳನ್ನು ವಂಚಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ. ರಾಜ್ಯದಲ್ಲಿ ಇಲ್ಲಿಯವರೆಗೂ 14 ಲಕ್ಷ ಅನರ್ಹ BPL ಕಾರ್ಡ್ದಾರರಿದ್ದಾರೆ. ಈಗಾಗಲೇ 3.6 ಲಕ್ಷ BPL ಕಾರ್ಡನ್ನು APL ಕಾರ್ಡ್ಗಳಾಗಿ ಪರಿವರ್ತನೆ ಕೂಡ ಮಾಡಲಾಗಿದೆ. 3.6 ಲಕ್ಷ, ಹೆಚ್ಚು ಕಡಿಮೆ 3.5 ಲಕ್ಷ ಅಂತ ಅಂದುಕೊಳ್ಳೋಣ ನಾವು. 3.5 ಲಕ್ಷ BPL ಕಾರ್ಡ್ಗಳನ್ನು ಅಬೌವ್ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಮೇಲಿರ್ತಕ್ಕಂಥವರು ಎನ್ನುವ ಒಂದು ಕ್ಯಾಟಗರಿಗೆ ಅಥವಾ ಒಂದು ವರ್ಗಕ್ಕೆ ಪರಿವರ್ತನೆ ಮಾಡಲಾಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 10 ಲಕ್ಷ ಕಾರ್ಡ್ಗಳನ್ನು ಈ ಥರ ಪರಿವರ್ತನೆ ಮಾಡಲಿಕ್ಕೆ ಬಾಕಿ ಇದೆ ಅಂತ ರಾಜಕಾರಣಿಗಳ ಸ್ಟೇಟ್ಮೆಂಟು ದಿನಕ್ಕೊಂಥರ ಬದಲಾಗ್ತಾ ಇದೆ. ನಾವು ನಿಮ್ಮ ಮುಂದೆ TV5 ಕನ್ನಡ ರಿಯಾಲಿಟಿ ಚೆಕ್ಕನ್ನು ಮಾಡಿಕೊಂಡು ನಿಮ್ಮ ಮುಂದೆ ಅಂಕಿಅಂಶವನ್ನು ಇಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ BPL ಕಾರ್ಡ್ ರದ್ದಾಗಿದ್ದು ನಿಜ. APL ಕಾರ್ಡಾಗಿ ಪರಿವರ್ತನೆ ಪರಿವರ್ತನೆ ಮಾಡಿರೋದು ನಿಜ. ಅನೇಕ BPL ಕಾರ್ಡ್ಗಳು ಇಟ್ಕೊಂಡಿರ್ತಕ್ಕಂಥವರು 6 ತಿಂಗಳಿಂದ ರೇಷನ್ ತೆಗೆದುಕೊಂಡು ಅದು ಕೂಡ ನಿಜ. ಇನ್ನು 10 ಲಕ್ಷ ಕಾರ್ಡ್ಗಳನ್ನು ಪರಿವರ್ತನೆ ಮಾಡಬೇಕು ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಒಟ್ಟು 14 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡುವಂಥ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೇ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಒಂದಷ್ಟು ಗೈಡ್ಲೈನ್ಸ್ಗಳನ್ನು, ಮಾರ್ಗಸೂಚಿಯನ್ನು, ಕ್ರೈಟೀರಿಯಾಗಳನ್ನು ಕೊಡುತ್ತೆ, ಮಾನದಂಡವನ್ನು ಕೊಡುತ್ತೆ. ಇಂತಿಂಥ ವಿಚಾರಗಳು ಒಂದು ಮನೆಯಲ್ಲಿ ಇದ್ದರೆ, ಸರ್ಕಾರಿ ನೌಕರಿಯಾಗಿದ್ದರೆ, ಒಂದು ಕಾರ್ ಏನಾದರೂ ಇಟ್ಕೊಂಡಿದ್ರೆ, ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ಅಂಥವ್ರಿಗೆ ಅವ್ರನ್ನ ನೀವು ಹೆಂಗೆ ಬಡತನಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು ಅಂತ ಕನ್ಸಿಡರ್ ಮಾಡ್ತೀರಿ ನೀವು ಅಂತ. ಅವ್ರನ್ನ ಬಡವರು ಅಂತ ನೀವು ಹೇಳೋದು ಯಾವ ಆಧಾರದ ಮೇಲೆ? ಆ ಕಾರಣಕ್ಕೆ ರದ್ದು ಮಾಡಿಬಿಡಿ. ಅವರು ಬಡವರ ಹೆಸರಲ್ಲಿ ಬಡವರಿಗೆ ಸಿಗುವಂಥ ಸವಲತ್ತುಗಳನ್ನು ತಿಂದುಂಡು ತೇಗ್ತಾ ಇದ್ದಾರೆ ಅಂತ ಅದರ ಅರ್ಥ. ಈ ಮಾನದಂಡಗಳನ್ನು ಇಟ್ಕೊಂಡೇ ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಸರ್ಕಾರದ ವಾದ. ಅನರ್ಹರ BPL ಕಾರ್ಡ್ ಮಾತ್ರ APLಗೆ ಮಾರ್ಪಾಟಾಗ್ತಾ ಇದೆ. ಇಲ್ಲಿ ಅರ್ಹರ BPL ಅಕಸ್ಮಾತ್, ಹಾಗಾದರೆ ಈ ಗುಂಪಲ್ಲಿ ಯಾವುದೊಂದಷ್ಟು BPL ಕಾರ್ಡ್ಗಳು ರದ್ದು ಮಾಡುವ ಭರದಲ್ಲಿ ಕೆಲವು ಅರ್ಹತೆ ಇರುತ್ತೆ, ಅವ್ರು BPL ಕಾರ್ಡ್ ಇಟ್ಕೊಳ್ಳೋಕ್ಕೆ ಅರ್ಹತೆ ಇರುತ್ತೆ, ಅವ್ರದ್ದು ರದ್ದಾಗ್ಬಿಟ್ಟಿತ್ತಪ್ಪ. ಇವರೇನೋ ಯಾವುದೋ ಒಂದು ಕಡೆ ಪ್ಯಾನ್ ಕಾರ್ಡ್ ಮಾಡಿಸಿದ್ರು, ಇನ್ನೊಂದು ಕಾರ್ಡ್ ಮಾಡಿಸಿದ್ರು, ಯಾವುದೋ ಅಕೌಂಟ್ಗೆ ಯಾವುದೋ ಲಿಂಕ್ ಆಗ್ತಾಯಿತ್ತು. ಈ ಸಂದರ್ಭದಲ್ಲಿ ಆ ಮಾಹಿತಿ ತಪ್ಪಾಗಿ ಆಹಾರ ಇಲಾಖೆಗೆ ರವಾನೆಗಳಾಗಿ ಅಕಸ್ಮಾತ್ ಸರ್ಕಾರದ ಕಡೆಯಿಂದ ರದ್ದಾಗಿದ್ದರೆ ಅವರು ತಾವೇಕೆ BPL ಕಾರ್ಡ್ಗೆ ಅರ್ಹರಿದ್ದೇವೆ ಎನ್ನುವ ಒಂದು ದಾಖಲೆಗಳನ್ನು ತಂದು ಕೊಟ್ಟರೆ ಅಂಥವ್ರಿಗೆ ನಾವು ಮತ್ತೆ BPL ಕಾರ್ಡ್ ವಾಪಸ್ ಕೊಡ್ತೀವಿ ಅಂಥೇಳಿ ಸರ್ಕಾರ ಒಂದು ಕಡೆ ವಾದವನ್ನು ಮಾಡ್ತಾ ಇದೆ. ಪ್ರತಿಪಕ್ಷಗಳು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಜೋರಾಗಿ ಇವ್ರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೆ, ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಅಡ್ಜಸ್ಟ್ ಮಾಡೋಕ್ಕೆ ಇವ್ರ ಬಳಿ ದುಡ್ಡಿಲ್ಲ, ಇದಕ್ಕೆ ಕತೆ ಹೇಳ್ತಾ ಇದ್ದಾರೆ ಇವರು ಚೆನ್ನಾಗಿ. ಈ ಸರ್ಕಾರ ಚೆನ್ನಾಗಿ ಸ್ಟೋರಿ ಹೇಳ್ತಾ ಇದ್ದಾರೆ. ಇವ್ರ ಬಳಿ ಹಣ ಇಲ್ಲ, ಅದಕ್ಕೆ ಇವ್ರು ಹುಡ್ಕೊಂಡಿದ್ದ ಮಾರ್ಗ ಏನು ಅಂದರೆ ಕಾರ್ಡ್ಗಳು ರದ್ದು ಮಾಡ್ಕೊಂಡು ಕೂತಿದ್ದಾರೆ. ಈಗ ಕಾರ್ಡ್ ರದ್ದು ಮಾಡಿಬಿಟ್ರೆ ಕೊಡೋ ಹಾಗೆ ಇಲ್ವಲ್ಲ, ಅವ್ರಿಗೆ 2,000 ರೂಪಾಯಿ ಕೊಡ್ತಾರೋ ಕೊಡಲು ಗೊತ್ತಿಲ್ಲ, ಬೇರೆ ಫೆಸಿಲಿಟಿಗಳನ್ನು ಕೊಡಲು ಗೊತ್ತಿಲ್ಲ, ರೇಷನ್ ಅಂತೂ ಬರೋದೇ ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಎಷ್ಟು ಕಾರ್ಡ್ಗಳು ರದ್ದಾಯ್ತಪ್ಪ ಹಾಗಾದರೆ? ನೋಡಿ, 6 ತಿಂಗಳಿಂದ ಯಾರೆಲ್ಲ BPL ಕಾರ್ಡ್ದಾರರಾಗಿದ್ದು ರೇಷನ್ ಪಡೆಯೋದಕ್ಕೆ ಸೊಸೈಟಿಗಳ ಮುಂದೆ, ನ್ಯಾಯಬೆಲೆ ಅಂಗಡಿಯ ಮುಂದೆ ಬಂದಿಲ್ವೋ ಅಂತಹ 2.25 ಲಕ್ಷ ಜನ, 2,75,000 ಜನಗಳ ಕಾರ್ಡ್ ರದ್ದು ಮಾಡಿದ್ದಾರೆ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇವ್ರು ಕಟ್ತಿರೋದು ಆದಾಯ ತೆರಿಗೆ ಇದ್ದುಕೊಂಡು ಕೂಡ ಅಲ್ಲಿ ಬರೋ 5 kgನೋ 10 kgನೋ ಅಕ್ಕಿನೋ ಗೋಧಿನೋ ಸಕ್ಕರೆನೋ ಇವ್ರಿಗೆ ಯಾಕೆ ಬೇಕು ಇವ್ರಿಗದು ಅಂಥೇಳಿ ಆದಾಯ ತೆರಿಗೆ ಕಟ್ಟುವವರಾಗಿಯೂ ಇವರಲ್ಲಿ BPL ಕಾರ್ಡ್ ಇಟ್ಕೊಂಡು ಬರ್ತಾ ಇದ್ರಲ್ಲ ರೇಷನ್ ಅಂಗಡಿಯ ಮುಂದೆ, ನ್ಯಾಯಬೆಲೆ ಅಂಗಡಿಯ ಮುಂದೆ, ರದ್ದು ಮಾಡಿ ಇವ್ರದ್ದು ಅಂಥೇಳಿ 98,458 ಜನಗಳ ಕಾರ್ಡ್ ರದ್ದು ಮಾಡಿದ್ರು. ಆದಾಯ ಮಿತಿ ಜಾಸ್ತಿ ಇರುವವರು, ಇವ್ರಿಗೆ ಆದಾಯದ ಮಿತಿ ಜಾಸ್ತಿ ಇದೆ ಅಂಥೇಳಿ ಸುಮಾರು 10,10,479 ಕಾರ್ಡ್ಗಳು ರದ್ದು ಮಾಡಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದುಕೊಂಡು ಕೂಡ BPL ಕಾರ್ಡ್ ಇಟ್ಕೊಂಡು ಆ ಸವಲತ್ತು ಪಡ್ಕೊಳ್ತಾ ಇದ್ರಲ್ಲ, ಇಂತಹ 4,036 ಜನಗಳ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಒಟ್ಟು ಅನರ್ಹವಾಗಿರ್ತಕ್ಕಂಥ ಕಾರ್ಡ್ಗಳು 13,87,639. ಬಿಸಿ ಯಾರಿಗೆ ಅಂತ ಹೇಳಿದ್ರೆ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಅವ್ರಿಗೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿರುವ ವ್ಯಕ್ತಿಯನ್ನು ಕುಟುಂಬದ ಸದಸ್ಯನನ್ನಾಗಿ ಹೊಂದಿರುವಂಥ ಕುಟುಂಬ,
ಮನೆಯಲ್ಲಿ ಒಬ್ಬ ಕಟ್ತಾ ಇದ್ದಾನೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಸಾಕು, ಆ ಕುಟುಂಬದ ಕಾರ್ಡ್ ರದ್ದು ಮಾಡಿ ಹಾಕಿದ್ದಾರೆ. XYZ ಮನೆಯಲ್ಲಿ 3 ಮಕ್ಕಳು 4 ಮಕ್ಕಳು ಇರ್ತಾರೆ, ಯಾರೋ ಒಂದು ಮಗನೋ ಮಗಳೋ ಅವನು ಜೊತೇಲಿ ಇದ್ದಾನೋ ಜೊತೇಲಿ ಇಲ್ವೋ ಬೇರೆ ಕಡೆ ಇದ್ದಾನೋ ಗೊತ್ತಿಲ್ಲ, ಆ ಒಂದು ಕುಟುಂಬದಲ್ಲೇ ಕಾರ್ಡ್ ಇರುತ್ತಲ್ಲ ಆ ಕಾರ್ಡ್ ರದ್ದು ಮಾಡಿ ಹಾಕಿದ್ದಾರೆ. ಸರ್ಕಾರಿ ಅರೆ ಸರ್ಕಾರಿ ನೌಕರಿ ಇರತಕ್ಕಂಥ ಕುಟುಂಬ ಅವ್ರ ಕಾರ್ಡ್ ರದ್ದು ಮಾಡಿದ್ದಾರೆ. ನಿಗಮ ಮಂಡಳಿಗಳಲ್ಲಿ ಖಾಯಂ ನೌಕರಿ ಇರ್ತಾರಲ್ಲ, ಇಂಥ ಪರ್ಮನೆಂಟ್ ಎಂಪ್ಲಾಯೀಸ್ ಅಂಥವ್ರ ಕುಟುಂಬಕ್ಕೆ ಕೊಟ್ಟಿದ್ದಂಥ ಕಾರ್ಡ್ ರದ್ದು ಮಾಡಿದ್ದಾರೆ. ಮನೆಗಳನ್ನು ಬಾಡಿಗೆ ಕೊಟ್ಬಿಟ್ಟು ಜೀವನ ಮಾಡ್ತಾ ಇದ್ದಾರಲ್ಲ ಆರಾಮಾಗಿ, ಮನೆ ಬಾಡಿಗೆ ಕೊಟ್ಟಿದ್ದಾರೆ, ತಗೊಳ್ಳೋದು ನೋಡಿದ್ರೆ BPL ಕಾರ್ಡ್ ಅದನ್ನು ರದ್ದು ಮಾಡಿದ್ದಾರೆ. 7.5 ಎಕರೆಗಿಂತ ಜಾಸ್ತಿ ಜಮೀನು ಹೊಂದಿರತಕ್ಕಂಥ ರೈತರು ಇವರ BPL ಕಾರ್ಡ್ ರದ್ದು ಮಾಡಿದ್ದಾರೆ. ಸ್ವಂತಕ್ಕೆ ಅಂತ ಕಾರ್ ಇಟ್ಕೊಂಡಿದ್ದಾರೆ, 4 ಚಕ್ರ ವಾಹನ, ಓನ್ ಯೂಸ್ಗೆ ಅಂತ ಇಟ್ಟಿದ್ದಾರಲ್ಲ, ಓನ್ ಯೂಸ್ ಬಾಡಿಗೆಗಲ್ಲ, ಓನ್ ಯೂಸ್ಗೆ ಅಂತ ಇಟ್ಟಿದ್ದಾರಲ್ಲ ಅದನ್ನು ರದ್ದು ಮಾಡಿದ್ದಾರೆ. ನಿಗದಿತ ವಾರ್ಷಿಕ ವರಮಾನಕ್ಕಿಂತ ಹೆಚ್ಚು ಗಳಿಸ್ತಾ ಇದ್ದಾರಲ್ಲ ಅವರು, ವಾರ್ಷಿಕವಾಗಿ ಹೆಚ್ಚು ವ್ಯಾಪಾರ ವಹಿವಾಟು ಮಾಡುವವರು, ಈ ಎಲ್ಲವನ್ನು ಕೂಡ ರದ್ದು ಮಾಡಿದ್ದಾರೆ. ಈ ಸರ್ಕಾರಿ ನೌಕರರ ಕಾರ್ಡ್ಗಳನ್ನ ಪತ್ತೆ ಮಾಡೋದು ಹೇಗಪ್ಪ ಅಂತ ನೋಡಿದ್ರೆ, BPL ಕಾರ್ಡ್ ಹೊಂದಿರತಕ್ಕಂಥ ಸರ್ಕಾರಿ ನೌಕರರ ಮೇಲೆ ಮೊದಲಿಂದ ಒಂದು ಕಣ್ಣಿದೆ. ಸರ್ಕಾರಿ ನೌಕರರಲ್ಲಿದ್ದು ಒಳ್ಳೆ ಸಂಬಳ ಕೂಡ ತೊಗೊಂಡು ಈ ಕಡೆ BPL ಕಾರ್ಡು ಇಟ್ಕೊಂಡಿದ್ದಾರಲ್ಲ, ಹೇಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು BPL ಕಾರ್ಡ್ ಪಡ್ಕೊಂಡಿದ್ರಲ್ಲ, ಅಂಥ ನೌಕರರ ಕಾರ್ಡ್ ರದ್ದಾಗಿದೆ. KGRD ID ಲಿಂಕ್ ಮೂಲಕವಾಗಿ ಅಕ್ರಮ ಕಾರ್ಡ್ಗಳನ್ನು ಪತ್ತೆ ಮಾಡ್ತಾ ಇದ್ದಾರೆ. ಇದೀಗ ನಿಮ್ಮದು ಪ್ಯಾನ್ ಕಾರ್ಡು, ಬೇರೆ ಬೇರೆ ಕಾರ್ಡ್ಗಳು, ಬ್ಯಾಂಕ್ ಅಕೌಂಟ್ಗಳು, ನಿಮ್ಮ ಸ್ಯಾಲ್ರಿ ಅಕೌಂಟ್ಗಳು ಕೆಲವು ಕಡೆ ಲಿಂಕ್ ಆಗಿ ಆ ಲಿಂಕ್ ಸಿಗ್ತಾವಲ್ವ, ಆ ಲಿಂಕನ್ನು ಪತ್ತೆ ಹಚ್ಕೊಂಡು ಇವರು ಸರ್ಕಾರದಲ್ಲಿ ಇದ್ದಾರೆ, ಇವ್ರಿಗೆ ಯಾಕೆ ಬೇಕು ಅಂತ ಕ್ಯಾನ್ಸಲ್ ಮಾಡಿ ಹಾಕಿದ್ದಾರೆ. ಸರ್ಕಾರಿ ನೌಕರರ KGRD ID ಲಿಂಕ್ ಮೂಲಕ ಪತ್ತೆ ಹಚ್ತಾ ಇದ್ದಾರೆ. ಆಹಾರ ಇಲಾಖೆ ಜೊತೆ ಸರ್ಕಾರಿ ನೌಕರರ KGRD ID ಲಿಂಕ್ ಇದೆಯಲ್ಲ, ಇದನ್ನು ಚೆಕ್ ಮಾಡಿಕೊಂಡು ರದ್ದು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರ ಕಾರ್ಡ್ಗಳನ್ನು ಈ ಥರ ಲಿಂಕ್ ಮಾಡಿ ನೋಡಿದಾಗ ಸಿಕ್ಕಾಕೊಂಡಿದ್ದಾರೆ ಅವರು. ಆನಂತರ ಅವ್ರ ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ, ಅಲ್ಲದೆ ಫೈನ್ ಕೂಡ ಹಾಕಿದ್ದಾರೆ ಅವ್ರಿಗೆ. ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ಪತ್ತೆ ಮಾಡಿಕೊಂಡು ಅವರನ್ನು ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಅನೇಕರನ್ನು BPLಗೆ ಬರಲ್ಲ, ನೀನು APLಗೆ ಬರ್ತೀಯಾ, APLಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದು ತೊಗೊಳಪ್ಪ ನೀನು, ಅಬೋವ್ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಮೇಲಿರ್ತಕ್ಕಂಥ ವ್ಯಕ್ತಿ ಅಂತ ಪರಿಗಣಿಸ್ತಾ ಇದ್ದಾರೆ ಅವ್ರನ್ನ. ತಾಲೂಕು ಮಟ್ಟದ ಆಹಾರ ಇಲಾಖೆ ಅಧಿಕಾರಿಗಳು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ನೋಡಿ, ಈ ಥರ BPLನಿಂದ APL ಆಗಿರೋದು ಶಿವಮೊಗ್ಗದಲ್ಲಿ 2346 ಕೇಸ್ ಇದೆ. ಚಿಕ್ಕಬಳ್ಳಾಪುರ 2201, ಇವರು BPLಗೆ ಬರಲ್ಲ, ಇವನ್ನ APL ಮಾಡಿ ಅಂತ ಮಾಡಿರೋದು. ಕಲಬುರಗಿ 1925, ಮೈಸೂರಲ್ಲಿ 4221, ಹಾಸನ 3925, ಮಂಡ್ಯದಲ್ಲಿ 2824, ಬಾಗಲಕೋಟೆ 6299, ಬೆಂಗಳೂರು ರೂರಲ್ ಅಥವಾ ಗ್ರಾಮಾಂತರ 5973, ವಿಜಯಪುರದಲ್ಲಿ 4359, ಚಿಕ್ಕಮಗಳೂರು 9441. ಇದೇ ಥರ ಕೋಲಾರ, ಉಡುಪಿ, ಗದಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ಬದಲಾವಣೆ ಮಾಡಿದ್ದಾರೆ.